ನಮಸ್ಕಾರ ವೀಕ್ಷಕರೇ, ನಿಮಗೆ ಮಂಗಳಾದೇವಿ ಸ್ಪೆಷಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಬೆಳಗಿನ ಉಪಹಾರಕ್ಕೆ ಒಂದು ವಿಶೇಷವಾದ ಇಡ್ಲಿ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಹೆಲ್ತಿಗೆ, ಚಳಿಗಾಲಕ್ಕೆ ಆರೋಗ್ಯಭರಿತವಾದ ಇಡ್ಲಿ ರೆಸಿಪಿ ಆಗಿರುತ್ತೆ. ಇದು ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಳಬಹುದಾದಂಥ ಇಡ್ಲಿ ಆಗಿರುತ್ತೆ. ಮತ್ತು ಇದರ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆಯನ್ನೆಲ್ಲ ಬಳಸಿ ನಾನು ಈ ಇಡ್ಲಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಇಡ್ಲಿ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡೋ ಮೊದಲು, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂದರೆ, 4 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಸಾಸಿವೆ, ಮತ್ತು ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, 2 ಇಂಚು ಶುಂಠಿ, ಮತ್ತು ಮೊಸರು, 1 ಕಪ್ ಬನ್ಸಿ ರವೆ, ಮತ್ತು 1 ಕಪ್ಪು ಬಾಂಬೆ ರವೆಯನ್ನು ಸಹ ನಾನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ. ಮೊದಲಿಗೆ ನಾನಿಲ್ಲಿ ಕರಿಬೇವು ಸೊಪ್ಪು, ಶುಂಠಿ ಮತ್ತು ಒಂದು 10 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಇದನ್ನು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಶುಂಠಿ ಹಸಿಮೆಣಸಿನ್ಕಾಯಿಯನ್ನು. ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಇದಕ್ಕೆ 1 ಸ್ಪೂನು ಸಾಸಿವೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಸಿಡಿದ ನಂತರ 4 ಸ್ಪೂನ್ ಕಡಲೆಬೇಳೆಯನ್ನು ಸಹ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆ 1 ನಿಮಿಷ ಫ್ರೈ ಆದಮೇಲೆ ನಾನು ರುಬ್ಬಿಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಜೀರಿಗೆ ಪೇಸ್ಟನ್ನು ಸಹ ನಾನಿಲ್ಲಿ ಈ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ರುಬ್ಬಿರುವಂಥ ಈ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಹ ನಾನು ಎಣ್ಣೆಯಲ್ಲಿ 1 ನಿಮಿಷದವರೆಗೆ ಮೀಡಿಯಮ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು 1 ನಿಮಿಷ ಆದ ನಂತರ ಇದಕ್ಕೆ ನಾನಿವಾಗ 200 ಗ್ರಾಮ್ ಬನ್ಸಿ ರವೆ ಮತ್ತು 200 ಗ್ರಾಮ್ ಬಾಂಬೆ ರವೆಯನ್ನು ಸಹ ನಾನು ಇಲ್ಲಿ ಸೇರಿಸ್ಬಿಟ್ಟು ಬಾಣಲೆಯಲ್ಲಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 2ರಿಂದ 3 ನಿಮಿಷದವರೆಗೆ ನಾನಿಲ್ಲಿ ರವೆಯನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಎಣ್ಣೆ ಒಳಗಡೆ, ಈ ಒಗ್ಗರಣೆ ಒಳಗಡೆ ಫ್ರೈ ಆಗೋದಕ್ಕೆ ನೋಡಿ, ಈ ರೀತಿ ನಿಧಾನಕ್ಕೆ ಇದನ್ನು ಹುರ್ಕೋಬೇಕು. ರವೆಯನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು 3 ನಿಮಿಷದವರೆಗೂ ಇದನ್ನು ತಣ್ಣಗಾಗೋದಕ್ಕೆ ಒಂದು 10 ನಿಮಿಷದವರೆಗೂ ರೆಸ್ಟ್ ಮಾಡೋದಕ್ಕೆ ಇಡಬೇಕು. ರವೆಯನ್ನು ಹುರಿದಿಟ್ಟಿರುವಂಥ ರವೆಯನ್ನು ನೋಡಿ, ಈ ರೀತಿ 3 ನಿಮಿಷ ಹುರ್ಕೊಂಡ ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಇದನ್ನು ಹಾಗೆ ಬಿಡಿ. ಈ ರವೆ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಇವಾಗ ಅರ್ಧ ಲೀಟ್ರ್ ಮೊಸರನ್ನು ಸಹ ನಾನು ಸೇರಿಸಿ ರವೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ರವೆ ಎಲ್ಲ ಮೊಸರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀರನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಈ ಬ್ಯಾಟರ್ಗೆ. ಇಡ್ಲಿ ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಮೊಸರು ಮತ್ತು ನೀರನ್ನು ಹಾಕಿಬಿಟ್ಟು ಇದು ಇನ್ನೊಂದು ಸ್ವಲ್ಪ ಸಹ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 20ರಿಂದ 30 ನಿಮಿಷದವರೆಗೂ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಂತರ ಒಂದು 20 ನಿಮಿಷ ಆದಮೇಲೆ ಇದಕ್ಕೆ ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಇಲ್ಲಿ ಸಹ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಬೇಕು. ಇವಾಗ ಅರ್ಧ ಗಂಟೆ ನೆಂದಿರೋದ್ರಿಂದ ರವೆ ಎಲ್ಲ ನೀರು ಮೊಸರನ್ನ ಹೀರಿರುತ್ತೆ. ಅದಕ್ಕೆ ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೂ 1 ಕಪ್ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಈ ಇಡ್ಲಿ ಪ್ಲೇಟ್ಸ್ಗೆ ನಾನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಇಡ್ಲಿ ಬೇಟರನ್ನು. ಈ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಕೊಂಡಿದ್ದೆ ಮೊದಲೇ. ನೋಡಿ, ಈ ರೀತಿ ಎಲ್ಲ ಇಡ್ಲಿ ಪ್ಲೇಟ್ಸ್ಗಳಿಗೂ ನಾನು ಈ ರೀತಿಯಾಗಿ ಪ್ರಿಪೇರ್ ಮಾಡಿರುವಂಥ ಇಡ್ಲಿ ಹಿಟ್ಟನ್ನು ಸೇರಿಸಿ ಇವಾಗ ಇಡ್ಲಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಇಟ್ಟಿರ್ತೀನಿ ಕುಕ್ಕರಲ್ಲಿ ಮೊದಲು, ಅದು
ಕುದಿದ ನಂತರ ಈ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಕುಕ್ಕರ್ ಒಳಗಡೆ ಬೇಯಿಸೋದಕ್ಕೆ ಇವಾಗ ಗ್ಯಾಸಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದನ್ನು ಒಂದು 15 ನಿಮಿಷದವರೆಗೆ ಇದನ್ನು ಬೇಯಿಸಿಬಿಟ್ಟ ನಂತರ ಇವಾಗ ಕುಕ್ಕರಿಂದ ಹೊರ ತೆಗಿತಾ ಇದ್ದೀನಿ ಬಿಸಿ ಬಿಸಿಯಾದಂಥ ರವೆ ಇಡ್ಲಿಯನ್ನು. ನೋಡಿ, ಇದು ಈ ರೀತಿ ಚೆನ್ನಾಗಿ ಕುಕ್ಕಾಗಿ ಸಾಫ್ಟಾಗಿ ಬೆಂದಿದೆ ಬಿಸಿ ಇಡ್ಲಿ. ನೋಡಿ, ಇದನ್ನು ಪ್ಲೇಟ್ಗೆ ಕೊಬ್ಬರಿ ಚಟ್ನಿಯೊಂದಿಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ಚಳಿಗಾಲಕ್ಕೆ ತುಂಬಾ ಹೊಂದಿಕೊಳ್ಳುವಂಥ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿರುತ್ತೆ. ನೀವು ಸಹ ಈ ರೆಸಿಪಿಯನ್ನು ಮನೆಯಲ್ಲಿ ತಪ್ಪದೇ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಕೊಬ್ಬರಿ ಚಟ್ನಿಯೊಂದಿಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಧನ್ಯವಾದಗಳು ವೀಕ್ಷಕರೇ.